ರಾಜ್ಯದ ಪ್ರಮುಖ ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮಾಹಿತಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಬೆಳಗ್ಗೆ ಐಟಿ ರೇಡ್ ಆಗಿದೆ. 4 ಉದ್ಯಮಿಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿನೋದ್ ದೊಡ್ಡಣ್ಣನವರ್, ಪುಷ್ಪದಂತ ದೊಡ್ಡಣ್ಣನವರ್, ಅಜಿತ್ ಪಟೇಲ್, ಅಶೋಕ್ ಕುಂಬರವಾಡಿಗೆ ಐಟಿ ಶಾಕ್ ನೀಡಿದೆ. ಅದೇ ರೀತಿಯಾಗಿ ಗೋವಾ, ಬೆಂಗಳೂರು ಅಧಿಕಾರಿಗಳಿಂದ ರೇಡ್ ನಡೆಸಲಾಗಿದೆ. ಬೆಳಗಾವಿಯಲ್ಲಿ 4 ಉದ್ಯಮಿಗಳ ಮನೆ ಮೇಲೆ ಐಟಿ ರೇಡ್ ಆಗಿದೆ. ವಿನೋದ್ ದೊಡ್ಡಣ್ಣನವರ್ ಕುಟುಂಬದ ಮನೆ, ಕಚೇರಿ, ಸಂಬಂಧಿಕರ ಮನೆಯಲ್ಲೂ ಕೂಡ ತಲಾಶ್ ನಡೆಸುವಂತಹ ಸಾಧ್ಯತೆ ಇದೆ. ಬೆಳಗಾವಿಯ ಖ್ಯಾತ ಉದ್ಯಮಿ ಆಗಿರುವ ದೊಡ್ಡಣ್ಣನವರ್ ಕುಟುಂಬ ಇದು. ಸಕ್ಕರೆ ಕಾರ್ಖಾನೆಯನ್ನ ಹೊಂದಿದ್ದಾರೆ. ಐರನ್ ಗ್ರೈನೈಟ್ ಉದ್ಯಮಿಯನ್ನು ಕೂಡ ಈ ಕುಟುಂಬ ನಡೆಸ್ತಾ ಇದೆ. ಅವರ ಐಷಾರಾಮಿ ಬಂಗಲೆಯನ್ನ ಗಮನಿಸ್ತಾ ಇದ್ದೀರಿ. 4 ಜನರ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಕಾಗವಾಡ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಯನ್ನ ಈ ಕುಟುಂಬ ಹೊಂದಿದೆ. ದೊಡ್ಡಣ್ಣನವರ್ ಕುಟುಂಬ ಇದು. ಬೆಳಗಾವಿಯಲ್ಲಿ ಕ್ಯಾಂಪ್ ಪ್ರದೇಶದಲ್ಲಿರುವ ಉದ್ಯಮಿ ಅಜಿತ್ ಪಟೇಲ್ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ. ಇನ್ನು ಅಶೋಕ್ ಐರಾನ್ ಮಾಲೀಕ. ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಬೆಳಗಾವಿ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ನಿಂದ. ಶ್ರೀಕಾಂತ್, ಬೆಳ್ಳಂಬೆಳಗ್ಗೆ ಉದ್ಯಮಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು, ಏನೆಲ್ಲ ಆರೋಪಗಳ ಇದ್ವು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ನೋಡಿ ಸಭಾ, ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖ 4 ಉದ್ಯಮಿಗಳ ಮನೆ ಮೇಲೆ ಹಾಗೇನೆ ಅವರ ಕಚೇರಿಗಳ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಏನಂತಂದ್ರೆ ಗೋವಾ ವಿಭಾಗದ ಏನು ಐಟಿ ಅಧಿಕಾರಿಗಳಿದ್ದಾರೆ ಅವರು ಏನಂತಂದ್ರೆ ದಾಳಿಯನ್ನ ನಡೆಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ವಿನೋದ್ ದೊಡ್ಡಣ್ಣವರ್ ಹಾಗೂ ದುಷ್ಯಂತ್ ದೊಡ್ಡಣ್ಣವರ ಮನೆ ಏನಿದೆ ಆ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಈ ದೊಡ್ಡಣ್ಣವರ ಫ್ಯಾಮಿಲಿ ಏನಿದೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಫ್ಯಾಮಿಲಿ, ಜೊತೆಗೆ ಬಹಳಷ್ಟು ಉದ್ಯಮದಲ್ಲಿ ಇವರು ತೊಡಕೊಂಡಿದ್ದಾರೆ. ಇವರ ಮೇಲೆ ಇರ್ತಕ್ಕಂಥ ಆರೋಪ ಏನಂತಂದ್ರೆ ಇವರು ತೆರಿಗೆಯನ್ನ ವಂಚಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತದ್ದು. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಏನಂತಂದ್ರೆ ಸುಮಾರು 20ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳ ತಂಡ ಏನಿದೆ ಅದು ಇವತ್ತು ಏನಂತಂದ್ರೆ ಈ ಉದ್ಯಮಿಗಳ ಮನೆ ಮೇಲೆ ಏನಂತ ದಾಳಿಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಐರನ್ ಏನು ಉದ್ಯಮಿ ಆಗಿರುವಂತ ಅಶೋಕ್ ಐರನ್ ಮಾಲೀಕರಾಗಿರುವಂತ ಅಶೋಕ್ ದುಂಬರವಾಡಿ ಏನಿದ್ದಾರೆ ಅವರ ಮನೆ ಮೇಲೂ ಸಹ ದಾಳಿ ಆಗಿರುವಂತದ್ದು. ಅವರ ಕಚೇರಿಯಲ್ಲಿ ಈಗ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಐಟಿ ಏನು ತೆರಿಗೆಯನ್ನ ವಂಚಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಈ 4 ಉದ್ಯಮಿಗಳ ಮೇಲೆ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.